ಈರುಳ್ಳಿ ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸುವ ಪ್ರಮುಖ ಪದಾರ್ಥಗಳಲ್ಲಿ ಒಂದಾಗಿದೆ. ಅಡುಗೆಗೆ ರುಚಿ ನೀಡುವ ಜೊತೆಗೆ ಇದು ಅನೇಕ ಆರೋಗ್ಯಕರ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವವರೆಗೆ ಈರುಳ್ಳಿ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಇನ್ನು ಈರುಳ್ಳಿ ರಸವನ್ನು ಕೂದಲಿಗೆ ಬಳಸ್ತಾರೆ. ಆದರೆ ಈರುಳ್ಳಿ ರಸ ಕುಡಿಯುತ್ತಾರೆ ಅಂತ ನಿಮಗೆ ಗೊತ್ತಾ? ಹೌದು, ಈರುಳ್ಳಿ ರಸ ಕುಡಿಯುತ್ತಾರೆ. ಆದರೆ ಈ ಈರುಳ್ಳಿ ರಸ ಕುಡಿಯೋದ್ರಿಂದ ಏನಾಗುತ್ತೆ? ಇದರ ಲಾಭಗಳೇನು? ಅಡ್ಡ ಪರಿಣಾಮ ಏನಾದರೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಅಷ್ಟಕ್ಕೂ ಈರುಳ್ಳಿ ರಸ ತಯಾರಿಸೋದು ಹೇಗೆ? ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳಿಬೇಕು. ಬಳಿಕ ತುಂಡುಗಳಾಗಿ ಕತ್ತರಿಸಿ ಬ್ಲೆಂಡರ್ನಲ್ಲಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ. ಈ ವೇಳೆ ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಬಹುದು ಅಥವಾ ತುರಿಯುವ ಯಂತ್ರದಲ್ಲಿ ಉತ್ತಮವಾಗಿ ತುರಿದುಕೊಳ್ಳಿ. ಪೇಸ್ಟ್ ಅಥವಾ ತುರಿದ ಈರುಳ್ಳಿಯನ್ನು ಚೀಸ್ ಕ್ಲಾತ್ ಅಥವಾ ಸೀವು ಮೂಲಕ ಬೌಲ್ಗೆ ಸೋಸಿ ಬಟ್ಟೆಯನ್ನು ಹಿಂಡಿ ರಸವನ್ನು ಸಂಪೂರ್ಣವಾಗಿ ತೆಗೆಯಿರಿ. ಈ ವೇಳೆ ಸುಮಾರು 50ರಿಂದ 100 ಮಿಲಿ ರಸ ಬರುತ್ತೆ. ಈ ರಸವನ್ನು ತಕ್ಷಣವನ್ನು ಬಳಸಬಹುದಾಗಿದೆ. ಇನ್ನು ಕಣ್ಣಿನಲ್ಲಿ ನೀರು ಬರದಂತೆ ಮಾಡಲು ಈರುಳ್ಳಿಯನ್ನು 30 ನಿಮಿಷ ಫ್ರಿಜ್ನಲ್ಲಿ ಇಟ್ಟು ನಂತರ ಕತ್ತರಿಸಬಹುದು. ರುಚಿ ಘಾಟಾಗಿರೋದ್ರಿಂದ ಸ್ವಲ್ಪ ನೀರು, ಜೇನುತುಪ್ಪ, ನಿಂಬೆಹಣ್ಣು ಅಥವಾ ನೀರು ಸೇರಿಸಿ ಕುಡಿಬಹುದು. ಈರುಳ್ಳಿಯಲ್ಲಿ ಕ್ವೆರ್ಸೆಟಿನ್ ಅಂದರೆ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್, ಸಲ್ಫರ್ ಸಂಯುಕ್ತಗಳು, ವಿಟಮಿನ್ ಸಿ, ಪೊಟ್ಯಾಷಿಯಂ ಮುಂತಾದ ಪೋಷಕಾಂಶಗಳಿವೆ. ಆದರೆ ಫೈಬರ್ ಕಡಿಮೆ ಆಗುತ್ತೆ. ಇದರಲ್ಲಿ ಅನೇಕ ಆರೋಗ್ಯಕಾರಿ ಗುಣಗಳಿವೆ. ಮಧ್ಯವಯಸ್ಕ ಮತ್ತು ರಜೋನಿವೃತ್ತಿ ಮಹಿಳೆಯರಲ್ಲಿ ಪ್ರತಿದಿನ ಸುಮಾರು 90 ಮಿಲಿ ಈರುಳ್ಳಿ ರಸ ಕುಡಿದ 8 ವಾರಗಳಲ್ಲಿ ಮೂಳೆ ಸಾಂದ್ರತೆ ಹೆಚ್ಚಾಗಿ ಮೂಳೆ ನಷ್ಟ ಕಡಿಮೆ ಆಗುತ್ತದೆ ಎಂದು ಅಧ್ಯಯನ ಹೇಳುತ್ತೆ. ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ನಿಯಂತ್ರಣ, ಫ್ರೀ ರ್ಯಾಡಿಕಲ್ಸ್ಗಳನ್ನು ಎದುರಿಸಿ ಒಟ್ಟಾರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಾಗೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತೆ. ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸಿ ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಸಹಾಯ ಮಾಡುವ ಈರುಳ್ಳಿ, ಇದರಿಂದ ಅಡ್ಡ ಪರಿಣಾಮಗಳೇನಾದರೂ ಇದೆಯಾ ಅಂತ ಕೇಳಿದ್ರೆ ಹೌದು. ಈರುಳ್ಳಿ ರಸ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ. ಆದರೆ ಕೆಲವು ಸಮಸ್ಯೆಗಳು ಇದರಿಂದ ಬರಬಹುದು. ಮುಖ್ಯವಾಗಿ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು, ಹಾಗೆಯೇ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಧಾನಗೊಳಿಸುತ್ತೆ. ರಕ್ತಸ್ರಾವದ ಸಮಸ್ಯೆ, ರಕ್ತ ತೆಳುಗೊಳಿಸುವ ಔಷಧಗಳು ತೆಗೆದುಕೊಳ್ಳುವವರು ಅಥವಾ ಶಸ್ತ್ರಚಿಕಿತ್ಸೆಗೆ ಮುಂಚೆ ಇದನ್ನು ಬಳಸದೇ ಇದ್ದರೆ ಬಹಳ ಒಳ್ಳೆಯದು. ಆದಾಗ್ಯೂ ತಜ್ಞರ ಸಲಹೆಯ ಮೇರೆಗೆ ಈರುಳ್ಳಿ ರಸವನ್ನು ನೀವು ಬಳಸಬಹುದಾಗಿದೆ.